ಇನ್ನು ಈ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿಐಡಿ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ವಿಚಾರವಾಗಿ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆಯನ್ನ ಮಾಡಿಸ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1 माननीय मंत्री जी, उत्तर सदन के पटल पर रखा हुआ है। माननीय सदस्य संस्कारों को बहुत गहरी चोट पहुँचाई है। OTT प्लेटफॉर्म्स पर जो दिखाया जा रहा है बहुत अश्लील है। परिवार में साथ बैठकर देख नहीं सकते। इससे हमारे नैतिक मूल्यों पर ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ ಅದು ಏನು, ಈ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. CID ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ವಿಚಾರವಾಗಿ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆಯನ್ನ ಮಾಡಿಸ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು.
ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1 मंत्री जी। माननीय मंत्री जी, उत्तर सदन के पटल पर रखा हुआ है। माननीय सदस्य, माननीय सदस्य, इसमें हमारे नैतिक मूल्य और संस्कारों पर बहुत गहरी चोट पहुँचाई है। OTT प्लेटफॉर्म पर जो दिखाया जा रहा है बहुत अश्लील है, परिवार में साथ बैठकर देख नहीं सकते। इससे हमारे नैतिक मूल्यों पर ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ, ಅದು ಏನು ಈ ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. CID ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದ ವಿಚಾರವಾಗಿ ವಕೀಲೆ ಜೀವ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ಹಿರಿಯ ಅಧಿಕಾರಿಗಳ ಮೂಲಕ ತನಿಖೆಯನ್ನ ಮಾಡಿಸ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಈಗ CID SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ನಿಮಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ. ಲೋಕಸಭೆಯ ಕಲಾಪ ಈಗ ಆರಂಭ ಆಗಿತ್ತು. ಆದರೆ ಆರಂಭ ಆಗಿ ಕೆಲವೇ ನಿಮಿಷಗಳಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಆಗಿದೆ. ಅಂದರೆ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ಲೋಕಸಭೆಯ ಕಲಾಪ ಮಧ್ಯಾಹ್ನ 12ಕ್ಕೆ ಮುಂದೂಡಿಕೆ ಆಗಿದ್ದು, ಅಲ್ಲಿ ವಿಪಕ್ಷಗಳ ಗದ್ದಲ ಶುರುವಾಗ್ತಾ ಇದ್ದಂತೆ ಸ್ಪೀಕರ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಕಲಾಪವನ್ನು ನಡೆಸಲು ಅವಕಾಶವನ್ನು ಕೊಡದಂಥ ವಿಪಕ್ಷಗಳು. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ಕಲಾಪವನ್ನು ಮುಂದೂಡಲಾಗಿದೆ. ಸಂಬಲ್ ಮಣಿಪುರ ಗಲಭೆ ವಿಚಾರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು. ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ಶುರು ಮಾಡಿದ್ರು. ಕಲಾಪ ಆರಂಭ ಆಗೋದಕ್ಕೆ ಬಿಟ್ಟಿಲ್ಲ ವಿಪಕ್ಷದ ನಾಯಕರು. ಹಾಗಾಗಿ ಕಲಾಪವನ್ನು 12 ಗಂಟೆಗೆ ಮುಂದೂಡಿದ್ದಾರೆ. प्रश्न संख्या 21 श्री अरुण गोविल। क्वेश्चन नंबर 1 मंत्री जी। माननीय मंत्री जी, उत्तर सदन के पटल पर रखा हुआ है। माननीय सदस्य, माननीय सदस्य, इसमें हमारे नैतिक मूल्य और संस्कारों पर बहुत गहरी चोट पहुँचाई है। OTT प्लेटफॉर्म पर जो दिखाया जा रहा है बहुत अश्लील है, परिवार में साथ बैठकर देख नहीं सकते। इससे हमारे नैतिक मूल्यों पर ह्रास हुआ है। क्या सूचना प्रसारण मंत्री ये बताने की कृपा करेंगे? ಕಲಾಪ ಆರಂಭ ಆಗುತ್ತೆ. ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಅಲ್ಲಿ ವಿಪಕ್ಷದ ನಾಯಕರೆಲ್ಲರೂ ಕೂಡ, ವಿಪಕ್ಷದ ಸದಸ್ಯರೆಲ್ಲರೂ ಕೂಡ ಈ ಮಣಿಪುರ ಗಲಾಟೆ ಆಯ್ತಲ್ಲ, ಆ ಗಲಭೆ ವಿಚಾರ, ಅದು